ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಒಂದು ನಾನ್ ವೆಜ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವಂತಹ ಚಿಕನ್ ಕಬಾಬ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೇಕಾಗುವಂಥ ಪದಾರ್ಥಗಳು, ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ನನ್ನು ನೀಟಾಗಿ ತೊಳೆದು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಕಾರ್ನ್ಫ್ಲೋರ್ ಹಿಟ್ಟು 2 ಟೀ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇಲ್ಲಿ ನಾನು ವಿಶೇಷವಾಗಿ ಎಳ್ಳನ್ನು ತಗೊಂಡಿದ್ದೀನಿ. ಇದು ಬಿಳಿ ಎಳ್ಳು. ಕಬಾಬಿಗೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಮೊಟ್ಟೆ ಬೇಕಾಗತ್ತೆ. ಇಲ್ಲಿ ನಾನು ಆಚಿ ಚಿಕನ್ ಕಬಾಬ್ ಪೌಡರ್ನ ತಗೊಂಡಿದ್ದೀನಿ. ಯಾವುದಾದ್ರೂ ಚಿಕನ್ ಕಬಾಬ್ ಪೌಡರ್ನ ತಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ನನ್ನು ತೊಳೆದ ನಂತರ ಒಂದು ತಟ್ಟೆಯಲ್ಲಿ ಒಂದು 10 ನಿಮಿಷ ಹಾಗೆ ಇಟ್ಟರೆ ಅದರ ನೀರಿನ ಅಂಶ ಎಲ್ಲ ಕೆಳಗೆ ಇಳ್ಕೊಂಡಿರುತ್ತೆ. ಕಬಾಬ್ನಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಅದರ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಕರಿಯುವಾಗ ಬಿಡ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಚಿಕನ್ನನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ನೀರಿನ ಅಂಶವನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಚಿಕನ್ನಲ್ಲಿ ಈ ರೀತಿ ಲಿವರ್ ಪೀಸ್ಗಳೇನಾದರೂ ಇದ್ದರೆ ಅದನ್ನು 2 ಅಥವಾ 3 ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಎಣ್ಣೆಯಲ್ಲಿ ಸಿಡಿಯೋ ಸಾಧ್ಯತೆ ಇರುತ್ತೆ. ಈಗ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಖಾರದ ಪುಡಿ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀ ಸ್ಪೂನ್, ಆಚಿ ಕಬಾಬ್ ಪೌಡರ್ ಇದು 100 ಗ್ರಾಮ್ ಪೌಡರ್. ನಾನಿಲ್ಲಿ 1 kg ಚಿಕನ್ಗೆ 50 ಗ್ರಾಮ್ ಮಾತ್ರ ಹಾಕೋತಾ ಇದ್ದೀನಿ. 1 ಮೊಟ್ಟೆ, ಕಾರ್ನ್ಫ್ಲೋರ್ ಹಿಟ್ಟು 2 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ ಉಪ್ಪನ್ನು ನೋಡಿ ಹಾಕೋಬೇಕಾಗತ್ತೆ, ಯಾಕಂದರೆ ಕಬಾಬ್ ಪೌಡರ್ಲ್ಲೂ ಕೂಡ ಸಾಲ್ಟ್ ಇರೋದ್ರಿಂದ ಒಂದು ಅಂದಾಜಿನ ಮೇಲೆ ಹಾಕೋಬೇಕಾಗತ್ತೆ. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದೊಳ್ಳೆ ಪೇಸ್ಟ್ ರೆಡಿ ಮಾಡೋಣ. ಈಗ ಎಲ್ಲ ಚಿಕನ್ ಪೀಸಸ್ಗಳನ್ನು ಪಾತ್ರೆಯೊಳಗೆ ಹಾಕ್ತಾ ಇದ್ದೇನೆ. ಮಸಾಲೆಯೊಂದಿಗೆ ಚಿಕನ್ನನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಈಗ ಮಸಾಲೆ ಎಲ್ಲ ಪೀಸಸ್ಗಳಿಗೂ ಚೆನ್ನಾಗಿ ಹತ್ತಿದೆ. ಅದಕ್ಕೆ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಎಳ್ಳನ್ನು ಬೆರೆಸ್ತಾ ಇದ್ದೀನಿ. ಎಳ್ಳು ಇಷ್ಟ ಆಗೋಲ್ಲ ಅನ್ನೋರು ಹಾಗೇನೂ ಕೂಡ ಮಾಡ್ಕೋಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ. ರುಚಿನೂ ಕೂಡ ಹಾಗೇ ಇರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಇದನ್ನು
30 ನಿಮಿಷಗಳಿಂದ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು. 1 ಗಂಟೆಗಳ ಕಾಲ ಬಿಟ್ಟರೆ ಖಾರ ಉಪ್ಪು ಚೆನ್ನಾಗೇ ಹಿಡಿದಿರುತ್ತೆ. ಟೈಮ್ ಇಲ್ಲ ಅಂದರೆ 30 ನಿಮಿಷಗಳಿಗೆಲ್ಲ ಕಬಾಬ್ನ ಫ್ರೈ ಮಾಡ್ಕೋಬೋದು. ನಾನು 1 ಗಂಟೆವರೆಗೂ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಕಬಾಬ್ ಪೀಸಸ್ಗಳನ್ನು ಹಾಕ್ತಾ ಇದ್ದೀನಿ. ಎಣ್ಣೆಯನ್ನು ಕಬಾಬ್ ಅರ್ಧ ಮುಳುಗೋಷ್ಟು ಹಾಕಿದರೆ ಸಾಕು. ತುಂಬ ಜಾಸ್ತಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಎಣ್ಣೆ ಇದ್ದರೆ ಕಬಾಬ್ ಕರಿಯೋದಕ್ಕೆ ಸಾಕಾಗತ್ತೆ. ಈ ರೀತಿ ಆಯಿಲ್ ಫ್ರೈ ಮಾಡೋದಕ್ಕೆಲ್ಲ ಹೆವಿ ಕಡಾಯಿಗಳನ್ನು ಯೂಸ್ ಮಾಡಿದ್ರೇ ಒಳ್ಳೆಯದು. ಸ್ವಲ್ಪ ವೆಯ್ಟ್ ಇದ್ದರೆ ಅದು ಸ್ಟವ್ ಮೇಲೆ ಗಟ್ಟಿಯಾಗಿ ಹಾಗೆ ಕೂರುತ್ತೆ, ಆ ಕಡೆ ಈ ಕಡೆ ಸರ್ದಾಡೋದಿಲ್ಲ. ಕೆಲವೊಮ್ಮೆ ಜಾಲರಿಯನ್ನು ಬಾಣಲಿ ಮೇಲೆ ಇಟ್ಟಾಗ ಕೂಡ ಆ ಕಡೆ ಬಾಣಲಿ ವಾಲ್ತಾ ಇರುತ್ತೆ. ಕಡಾಯಿ ಹೆವಿ ಇದ್ದರೆ ಆ ರೀತಿ ಎಲ್ಲ ಆಗೋದಿಲ್ಲ. ಈಗ ಪೀಸಸ್ಗಳನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 8 ರಿಂದ 10 ನಿಮಿಷಗಳ ಕಾಲ ಕಬಾಬನ್ನು ಕರ್ಕೋಬೇಕಾಗತ್ತೆ. ಈಗ ಕಬಾಬ್ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ಉಳಿದಿರೋಂಥ ಕಬಾಬ್ ಪೀಸಸ್ಗಳನ್ನು ಈ ರೀತಿ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಗೆ ಎತ್ತಿಟ್ಕೊಳ್ತೇನೆ. ರಾತ್ರಿ ಊಟಕ್ಕೂ ಕೂಡ ಬಿಸಿ ಬಿಸಿಯಾಗಿ ಕರ್ಕೋಬೋದು. ನೋಡಿ, ಗರಿ ಗರಿಯಾದ ಚಿಕನ್ ಕಬಾಬ್ ಸವಿಯಲು ಸಿದ್ಧ. ಆನಿಯನ್ ಹಾಗೂ ಲೆಮನ್ನೊಂದಿಗೆ ಇದನ್ನು ಸರ್ವ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನನಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.